ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಇವತ್ತು ಐಬ್ರೋಸ್ ಚೆನ್ನಾಗಿ ಬೆಳೆಯೋದಕ್ಕೆ ಮನೆ ಮಾತು ಹೇಳ್ತೀನಿ. ತುಂಬ ಜನಕ್ಕೆ ಐಬ್ರೋಸ್ ಗ್ರೋತ್ ಆಗ್ತಾನೆ ಇರಲ್ಲ, ಜೊತೆಗೆ ಐ ಲ್ಯಾಶಸ್ಗೂ ಇವತ್ತು ಮನೆ ಮಾತು ಹೇಳ್ತೀನಿ. ಐ ಲ್ಯಾಶಸ್ ಚೆನ್ನಾಗಿ ಬೆಳೆದ್ರೇ ಕಣ್ಣು ಚೆನ್ನಾಗಿ ಕಾಣುತ್ತೆ. ಮೊದಲನೇ ಮನೆ ಮದ್ದು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಕ್ಯಾಸ್ಟರ್ ಆಯಿಲ್, ಅಂದರೆ ಹರಳೆಣ್ಣೆ. ಪ್ರತಿದಿನ ರಾತ್ರಿ ಕ್ಯಾಸ್ಟರ್ ಆಯಿಲ್ನ 5ರಿಂದ 10 ನಿಮಿಷ ನಿಮ್ಮ ಐಬ್ರೋಸ್ಗೆ ಚೆನ್ನಾಗಿ ಮಸಾಜ್ ಮಾಡಿ, ಜೊತೆಗೆ ಐ ಲ್ಯಾಶಸ್ಗೂ ಮಸಾಜ್ ಮಾಡಿಕೊಂಡು ಮಲಗಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ವಾಶ್ ಮಾಡಿ. ಹೀಗೆ 2ರಿಂದ 3 ತಿಂಗಳಾದರೂ ಮಾಡಬೇಕು. ಖಂಡಿತ ಐಬ್ರೋಸ್ ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಮನೇಲಿ ಕ್ಯಾಸ್ಟರ್ ಆಯಿಲ್ ಇಲ್ಲ ಅನ್ನೋರು ಆಲಿವ್ ಆಯಿಲ್ ಮನೇಲಿದ್ದರೆ ಅದನ್ನು ಅದೇ ರೀತಿ ಬಳಸಬೇಕು. ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಆಲಿವ್ ಆಯಿಲ್ ತೊಗೊಂಡು ನಿಮ್ಮ ಐಬ್ರೋಸ್ಗೆ ಮತ್ತು ಐ ಲ್ಯಾಶಸ್ಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳಿ. ಆಲಿವ್ ಆಯಿಲು ನಾವು ಬಳಸಲ್ಲ ಅನ್ನೋರು ಬಾದಾಮಿ ಎಣ್ಣೆನ ಬಳಸ್ಬೋದು. ಬಾದಾಮಿ ಎಣ್ಣೆನ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳಿ. ನಾವು ಬಾದಾಮಿ ಎಣ್ಣೆನೂ ಬಳಸಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ಅಂತ ಕಂಪಲ್ಸರಿ ಇರುತ್ತೆ ಎಲ್ಲರ ಮನೇಲೂ. ಕೊಬ್ಬರಿ ಎಣ್ಣೆನ ಅದು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆಗಿಂತ ತೆಂಗಿನಕಾಯಿ ಹಾಲು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ತೆಂಗಿನಕಾಯಿ ಹಾಲು ಮಾಡಿಕೊಂಡಾಗ ಆ ಹಾಲಿನಿಂದ ನಿಮ್ಮ ಐಬ್ರೋಸ್ಗೆ ಐ ಲ್ಯಾಶಸ್ಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣೀರಲ್ಲಿ ತೊಳಿರಿ ಫ್ರೆಂಡ್ಸ್. ಹೇರ್ ಗ್ರೋತ್ಗಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಐಬ್ರೋಸ್ ಚೆನ್ನಾಗಿ ಬೆಳೆಯೋದಕ್ಕೆ ಈ ತೆಂಗಿನಕಾಯಿ ಹಾಲು ಸಹಾಯ ಮಾಡುತ್ತೆ. ನಮಗೆ ತೆಂಗಿನಕಾಯಿ ಹಾಲು ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಅನ್ನೋರು ಆನಿಯನ್ ಜ್ಯೂಸ್, ಈರುಳ್ಳಿ ರಸ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಒಂದು ಬಟ್ಟೆಲಿ ಹಾಕಿ ಚೆನ್ನಾಗಿ ಹಿಂಡಿದ್ರೆ ನಿಮಗೆ ಈರುಳ್ಳಿ ಜ್ಯೂಸ್ ಸಿಗುತ್ತೆ. ಈ ಜ್ಯೂಸ್ನೂ ಅಷ್ಟೇ ನಿಮ್ಮ ಐಬ್ರೋಸ್ಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣೀರಲ್ಲಿ ತೊಳಿರಿ. ಆನಿಯನ್ ಜ್ಯೂಸ್ ನಾನು ಹಚ್ಚಲ್ಲ ಅನ್ನೋರು ಮೆಂತೆ ಪೇಸ್ಟ್ನ ಹಚ್ಚೋದ್ರಿಂದನೂ ತುಂಬ ಬೇಗ ಐಬ್ರೋಸ್ ಬೆಳೆಯುತ್ತೆ. 1ರಿಂದ 2 ಟೀ ಸ್ಪೂನಷ್ಟು ಮೆಂತೆ ಕಾಳನ್ನ ರಾತ್ರಿ ನೀರಲ್ಲೇ ನೆನೆಸಿಡಿ. ಬೆಳಗ್ಗೆ ಆ ನೀರೆಲ್ಲ ಸೋಸ್ಕೊಂಡು ಗಟ್ಟಿಯಾಗಿ ಮೆಂತೆ ಕಾಳನ್ನ ರುಬ್ಕೊಳ್ಳಿ. ಆ ಪೇಸ್ಟ್ನ ನಿಮ್ಮ ಐಬ್ರೋಸ್ಗೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡ್ಕೋಬೇಕು. ಐಬ್ರೋಸ್ಗೆ ಹಚ್ಚಿ ಅಂದರೆ ಬರೀ ಐಬ್ರೋಸ್ ಮೇಲೆ ಹಚ್ಚೋದಲ್ಲ, ಐಬ್ರೋಸ್ ಕೆಳಗಡೆ ಮೇಲ್ಗಡೆ ನೀಟಾಗಿ ಹಚ್ಚಿ ಮಸಾಜ್ ಮಾಡಬೇಕು. ನಂತರ ಅರ್ಧ ಗಂಟೆ ಬಿಟ್ಟು ತಣ್ಣೀರಲ್ಲಿ ತೊಳಿರಿ. ಈ ಪೇಸ್ಟ್ ನೀವು ಜಾಸ್ತಿ ಮಾಡಿಕೊಂಡ್ರೆ ಹೇರ್ ಪ್ಯಾಕ್ ಆಗೋ ಬಳಸ್ಬೋದಲ್ವಾ. ನೆಕ್ಸ್ಟ್ ಮನೆ ಮದ್ದು ದಾಸವಾಳ ಹೂವಿನ ಪೇಸ್ಟ್. ತುಂಬ ಚೆನ್ನಾಗಿ ಐಬ್ರೋಸ್ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಈ ಪೇಸ್ಟ್ನ ಐಬ್ರೋಸ್ ಮೇಲೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತೊಳಿರಿ. ನಮ್ಮನೇಲಿ ದಾಸವಾಳ ಎಲ್ಲ ಇಲ್ಲ ಅನ್ನೋರು ಅಲೋವೆರಾ ಇರುತ್ತಲ್ವ, ಅಲೋವೆರಾ ಜೆಲ್ನ ಮಸಾಜ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿ. ಅಲೋವೆರಾನೂ ಇಲ್ಲ ಅನ್ನೋರು ವ್ಯಾಸ್ಲಿನ್ ಇರುತ್ತೆ ಅಲ್ವಾ ಮನೇಲಿ, ವ್ಯಾಸ್ಲಿನಲ್ಲಿ 100% ಪ್ಯೂರ್ ಪೆಟ್ರೋಲಿಯಂ ಜೆಲ್ಲಿ ಅಂತ ಇರೋದನ್ನ ಮಾತ್ರನೇ ತೊಗೋಬೇಕು. ಅದರಲ್ಲಿ ತುಂಬ ಥರದಿದೆ. ನಮಗೆ ಬೇಕಾಗಿರೋದು 100% ಪ್ಯೂರ್ ಪೆಟ್ರೋಲಿಯಂ ಜೆಲ್ಲಿ. ಅಂಥದನ್ನು ತೊಗೊಬಂದು ಆ ಜೆಲ್ನ ನಿಮ್ಮ ಐಬ್ರೋಸ್ ಮೇಲೆಲ್ಲ ನೀಟಾಗಿ ಹಚ್ಚಿ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ವ್ಯಾಸ್ಲಿನೆಲ್ಲ ನಾವು ಹಚ್ಚಲ್ಲ ಅನ್ನೋರು ಕಾಯಿಸಿ ಆರಿಸಿದ ಹಾಲನ್ನ ನಿಮ್ಮ ಐಬ್ರೋಸ್ಗೆ ನೀಟಾಗಿ ಹಚ್ಚಿ. ಒಂದು 10 ಉಂಡೆ ತೊಗೊಳ್ಳಿ, ಅದನ್ನ ಹಾಲಲ್ಲಿ ಡಿಪ್ ಮಾಡಿಕೊಂಡು ನಿಮ್ಮ ಐಬ್ರೋಸ್ ಮೇಲೆ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಇದು ಕಣ್ಣಿನ ಮೇಲೂ ಮಸಾಜ್ ಮಾಡ್ಬೋದು. ಐ ಲ್ಯಾಶಸ್ಗೂ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣೀರಲ್ಲಿ ತೊಳಿರಿ. ಐ ಲ್ಯಾಶಸ್ ಮತ್ತು ಐಬ್ರೋಸ್ ಚೆನ್ನಾಗಿ ಬೆಳೆಯಲು ಇಷ್ಟೊಂದು ಮನೆ ಮದ್ದಿದೆ, ಆದರೆ ನಮಗೆ ಗೊತ್ತಿಲ್ಲ ಅಷ್ಟೇ. ಪ್ರತಿದಿನ ಮಾಡಬೇಕು. ಅಟ್ಲೀಸ್ಟ್ 2ರಿಂದ 3 ತಿಂಗಳಾದರೂ ಮಾಡಬೇಕು. ಖಂಡಿತ ನಿಮ್ಮ ಐಬ್ರೋಸ್ ಚೆನ್ನಾಗಿ ಬೆಳೆಯುತ್ತೆ, ಜೊತೆಗೆ ಐ ಲ್ಯಾಶಸ್ಸು ಚೆನ್ನಾಗಿ ಬೆಳೆಯುತ್ತೆ. ನಾನು ಹೇಳಿದ ಎಲ್ಲ ಮನೆ ಮದ್ದು ಐಬ್ರೋಸ್ಗೆ ಬಳಸ್ಬೋದು, ಆದರೆ ಐ ಲ್ಯಾಶಸ್ಗೆ ಎಣ್ಣೆ ಹೇಳಿದ್ನಲ್ವಾ, ಅಂದರೆ ಆಯಿಲ್ಸ್, ಕ್ಯಾಸ್ಟರ್ ಆಯಿಲು, ಆಲಿವ್ ಆಯಿಲು, ಆಲ್ಮಂಡ್ ಆಯಿಲು, ಕೊಕೊನೆಟ್ ಆಯಿಲು, ಇದರಲ್ಲಿ ಯಾವುದನ್ನಾದ್ರು ಒಂದನ್ನು ಹಚ್ಚಿ. ಪ್ರತಿದಿನ ರಾತ್ರಿ ಹಚ್ಚಬೇಕು, ಬೆಳಗ್ಗೆದ್ದು ವಾಶ್ ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಮನೆ ಮಗಳು ಕನ್ನಡ ಸಂಜೀವನಿ ಕಲಾ.